ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದು ಬಾರಿಯಾದರೂ ಪ್ರೀತಿಯಲ್ಲಿ ಬಿದ್ದಿರ್ತೀರಾ. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಕೆಲಸ ಮಾಡೋ ಜಾಗ, ಹೀಗೆ ಯಾವುದಾದರೂ ಒಂದು ಜಾಗದಲ್ಲಿ ಪ್ರೀತಿಯ ಬಲೆಯಲ್ಲಿ ಬಿದ್ದಿರ್ತೀರಾ. ಹಾಗಾದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಪ್ರೀತಿಗೆ ಈ ರೀತಿಯ ಸಿಂಬಲ್ ಯಾಕೆ ಇರುತ್ತೆ ಅಂತ? ಇದು ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ಆದರೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಹೃದಯ ಈ ರೀತಿ ಲವ್ ಸಿಂಬಲ್ ಶೇಪ್ನಲ್ಲಿ ಇರೋದಿಲ್ಲ. ಆದರೂ ಕೂಡ ಲವ್ಗೆ ಈ ಸಿಂಬಲನ್ನು ಯಾಕೆ ಬಳಸ್ತಾರೆ ಅಂತ ಗೊತ್ತಿದೆಯಾ? ಹೌದು, ಕೇವಲ ಒಂದು ಹೃದಯ ಅಲ್ಲ, 2 ಹೃದಯಗಳನ್ನು ಸೇರಿಸಿದಾಗ ಈ ರೀತಿಯ ಲವ್ ಸಿಂಬಲ್ ಶೇಪ್ ಬರುತ್ತೆ. ಪ್ರೀತಿ ಹುಟ್ಟಬೇಕು ಅಂದರೆ 2 ಹೃದಯಗಳು ಕೂಡ ಕಾರಣವಾಗಿರುತ್ತೆ. ಹಾಗಾಗಿ 2 ಹೃದಯಗಳನ್ನು ಸೇರಿಸಿ ಈ ಲವ್ ಸಿಂಬಲ್ ಕ್ರಿಯೇಟ್ ಆಗಿದೆ. ಬ್ಲ್ಯಾಕ್ ಐವರಿ, ಆನೆಯ ಲದ್ದಿಯಿಂದ ತಯಾರಾಗೋ ಕಾಫಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಹೌದು, ನಾವು ನಮ್ಮ ಭಾರತದಲ್ಲಿ ನಾನಾ ರೀತಿಯ ಕಾಫಿ, ಟೀ ಹಾಗೂ ಗ್ರೀನ್ ಟೀ ಹೀಗೆ ಹಲವಾರು ಡ್ರಿಂಕ್ಸ್ಗಳನ್ನು ನೋಡಿದ್ದೇವೆ. ಕಾಫಿ ಬೀಜದಿಂದ ಕಾಫಿಯನ್ನು ಹಾಗೂ ಟೀ ಎಲೆಯಿಂದ ಟೀಯನ್ನು ತಯಾರು ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿದೆಯಾ, ಆನೆಯ ಲದ್ದಿಯಿಂದ ಕೂಡ ಕಾಫಿಯನ್ನು ತಯಾರು ಮಾಡ್ತಾರೆ. ಆ ಕಾಫಿಯ ಹೆಸರು ಬ್ಲ್ಯಾಕ್ ಐವರಿ ಅಂತ. ಈ ಕಾಫಿಯನ್ನು ಆನೆಯ ಲದ್ದಿಯಲ್ಲಿ ಸಿಗುವ ಕಪ್ಪು ಬಣ್ಣದ ಬೀನ್ಸ್ ಗಾತ್ರದ ವಸ್ತುವಿನಿಂದ ತಯಾರು ಮಾಡ್ತಾರೆ. ಈ ಬ್ಲ್ಯಾಕ್ ಐವರಿ ಕಾಫಿ 1 ಕಪ್ಗೆ ಬೆಲೆ ಸುಮಾರು $100, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ 7,000 ರೂಪಾಯಿ ಆಗುತ್ತೆ. ಅಷ್ಟೇ ಅಲ್ಲ, ಆನೆಯ ಲದ್ದಿಯಲ್ಲಿ ಸಿಗೋ ಈ ಬೀನ್ಸ್ ಗಾತ್ರದ ವಸ್ತುವಿಗೆ 1 kgಗೆ ಸುಮಾರು $1,100, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ ಸುಮಾರು 77,000 ರೂಪಾಯಿಗಳು. ನಂಬರ್ 3, ಪಕ್ಷಿಯ ಮಲದಿಂದ ಫೇಶಿಯಲ್ ಮಾಡಿಕೊಳ್ಳುವ ಹುಡುಗಿಯರು. ಹೌದು, ಭಾರತ ಹಾಗೂ ಇನ್ನಿತರ ದೇಶಗಳಲ್ಲಿ ಯುವತಿಯರು ತಾವು ಸುಂದರವಾಗಿ ಹಾಗೂ ಬೆಳ್ಳಗೆ ಕಾಣಿಸಬೇಕೆಂದು ತುಂಬಾನೇ ಸರ್ಕಸ್ ಮಾಡ್ತಾರೆ. ಹಾಗೂ ಸಿಕ್ಕ ಕೆಲವು ಕ್ರೀಮ್ಗಳನ್ನು ಬಳಸಿ ತಾವು ಸುಂದರವಾಗಿ ಕಾಣಲು ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮತ್ತು ಫೇಸ್ ವಾಶ್ ಎಲ್ಲವನ್ನ ಮಾಡಿಸ್ತಾರೆ. ನಾನೀಗ ಹೇಳ್ತಾ ಇರೋದು ಜಪಾನ್ ದೇಶದ ಯುವತಿಯರ ಬಗ್ಗೆ. ಹೌದು, ಎಲ್ಲರೂ ಕ್ರೀಮ್ಗಳಿಂದ ಫೇಶಿಯಲ್ ಮಾಡಿಸ್ಕೊಂಡ್ರೆ ಜಪಾನ್ ದೇಶದ ಯುವತಿಯರು ಪಕ್ಷಿಗಳ ಮಲದಿಂದ ಫೇಶಿಯಲನ್ನು ಮಾಡಿಸಿಕೊಳ್ತಾರೆ. ಯಾಕಂದರೆ ಪಕ್ಷಿಗಳ ಮಲದಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟ ವಿಟಮಿನ್ಸ್ಗಳು ಜಾಸ್ತಿ ಇರೋದ್ರಿಂದ ಮುಖ ಸಾಫ್ಟ್ ಮತ್ತು ಬ್ರೈಟ್ ಆಗಿ ಇರಲಿ ಎಂಬ ಕಾರಣದಿಂದ ಜಪಾನೀಸ್ ದೇಶದ ಯುವತಿಯರು ಪಕ್ಷಿಗಳ ಮಲವನ್ನು ಶೇಖರಿಸಿ ಅದರಿಂದ ಮುಖಕ್ಕೆ ಫೇಶಿಯಲನ್ನು ಮಾಡಿಸಿಕೊಳ್ತಾರೆ. ಬೆಲ್ಜಿಯನ್ ಬ್ಲೂ ಬುಲ್. ನಾವು ನಮ್ಮ ಕರ್ನಾಟಕದಲ್ಲೇ ಎಂತೆಂಥ ಹೋರಿಗಳು, ಎತ್ತುಗಳು, ಗೂಳಿಗಳನ್ನು ನೋಡಿದ್ದೇವೆ. ಆದರೆ ಈ ಫೋಟೋವನ್ನು ಒಮ್ಮೆ ನೋಡಿ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಬಂದಿರುವ ಗೂಳಿಯ ರೀತಿಯಲ್ಲಿ ಇದೆ. ಇದರ ತೂಕ ಕೇಳಿದರೆ ಖಂಡಿತವಾಗಲೂ ಕೂಡ ಶಾಕ್ ಆಗುತ್ತೆ. ಹೌದು, ಈ ಬೆಲ್ಜಿಯನ್ ಬ್ಲೂ ಬುಲ್ನ ತೂಕ ಸುಮಾರು 800 kgಗಳು. ಹಾಗೂ ಈ ಗೂಳಿಯಿಂದ ಯಾವುದಾದ್ರೂ ಹಸುವಿಗೆ ಬ್ರೀಡ್ ಮಾಡಿಸಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಡಬೇಕಾಗುತ್ತೆ. ಬೆಲ್ಜಿಯನ್ ಬ್ಲೂ ಬುಲ್ ಅಂದರೆ ಕೇವಲ ಒಂದು ಮಾತ್ರ ಅಲ್ಲ, ಇದು ಒಂದು ಜಾತಿಯ ಎತ್ತು ಅಥವಾ ಹೋರಿ. ಈ ಜಾತಿಯಲ್ಲಿ ಹಲವಾರು ಎತ್ತುಗಳು ಇವೆ. ಈ ಜಾತಿಯ ಎತ್ತುಗಳು ನೋಡೋದಕ್ಕೆ ಜಿಂಬಾಡಿಯ ರೀತಿಯಲ್ಲಿಯೇ ಕಾಣಿಸುತ್ತೆ. ಈ ಜಾತಿಯ ಹೆಸರು ಬೆಲ್ಜಿಯನ್ ಬ್ಲೂ ಬುಲ್. ನಿಮಗೆ ಈ ವಿಷಯ ಗೊತ್ತಿದೆಯಾ? ನಮ್ಮ ಭಾರತ ದೇಶ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ವಾಟರ್ ಪ್ರೂಫ್ ಮೊಬೈಲ್ಗಳು ಮ್ಯಾನುಫ್ಯಾಕ್ಚರ್ ಆಗೋದು ಅಥವಾ ಮಾರಾಟವಾಗೋದು ತುಂಬಾ ಕಡಿಮೆ. ಆದರೆ ಜಪಾನ್ ದೇಶದಲ್ಲಿ 100ರಲ್ಲಿ ಸುಮಾರು 90% ವಾಟರ್ ಪ್ರೂಫ್ ಮೊಬೈಲ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಜಪಾನ್ ದೇಶದಲ್ಲಿ ಹೆಚ್ಚಿನದಾಗಿ ಮಾರಾಟವಾಗುವ ಮೊಬೈಲ್ಗಳು ಅಂದರೆ ಅದು ವಾಟರ್ ಪ್ರೂಫ್ ಮೊಬೈಲ್ಗಳು. ಯಾಕಂದರೆ ಜಪಾನ್ ದೇಶದ ಜನರು ಮೊಬೈಲ್ಸ್ಗೆ ತುಂಬ ಅಡಿಕ್ಟ್ ಆಗಿರುವ ಕಾರಣ ಸ್ನಾನ ಮಾಡುವ ಸಮಯದಲ್ಲಿಯೂ ಕೂಡ ಮೊಬೈಲ್ಗಳನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಜಪಾನ್ ದೇಶದಲ್ಲಿ ವಾಟರ್ ಪ್ರೂಫ್ ಮೊಬೈಲ್ಗಳು ಹೆಚ್ಚಿನದಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹಾಗೂ ಹೆಚ್ಚಿನದಾಗಿ ವಾಟರ್ ಪ್ರೂಫ್ ಮೊಬೈಲ್ಗಳೇ ಸೇಲ್ ಆಗುತ್ತೆ. ಇವು ಫ್ರೆಂಡ್ಸ್ ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೊಂದು ಲೈಕನ್ನು ಕೊಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೇ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.